ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲು ಮಾರ್ಗ ಯೋಜನೆ ಬೃಹತ್ ರೈಲ್ವೆ ಯೋಜನೆಗೆ ಆರಂಭದಲ್ಲೇ ಎದುರಾಯಿತು ವಿರೋಧ. ಪರಿಸರವಾದಿಗಳಿಂದ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ ಶುರು ಆಗ್ತಾ ಇರೋದು. ಯೋಜನೆ ಜಾರಿಗೆ ವಿಶೇಷ ಕಾಳಜಿಯನ್ನು ವಹಿಸಿದ್ದ ಸಂಸದ ರಾಘವೇಂದ್ರ 332 ಕಿಲೋಮೀಟರ್ ಉದ್ದದ 3300 ಕೋಟಿ ಅಂದಾಜು ವೆಚ್ಚದ ಯೋಜನೆ ಇದು. ಹೊಸನಗರ, ತೀರ್ಥಹಳ್ಳಿ, ಶೃಂಗೇರಿಗೆ ಈ ಯೋಜನೆ ಕನೆಕ್ಟ್ ಆಗ್ತಾ ಇತ್ತು. ಕಾರ್ಕಳ ತಾಲೂಕು ಮೂಲಕ ಹಾದು ಹೋಗುವಂಥ ಯೋಜನೆ. FSL ಮತ್ತು DPR ತಯಾರಿಕೆಗೆ ಟೆಂಡರ್ ಕರೆಯೋದಕ್ಕೆಲ್ಲ ಸಿದ್ಧತೆ ಆಗ್ತಾ ಇತ್ತು. ಈ ಯೋಜನೆಯಿಂದ ಪಶ್ಚಿಮ ಘಟ್ಟಕ್ಕೆ ಅಪಾರ ಹಾನಿ ಆಗುವಂಥ ಆತಂಕ ಬೇರೆ ಇದೆ. ಲಕ್ಷಾಂತರ ಗಿಡ ಮರಗಳನ್ನು ಕಡಿಬೇಕಾಗತ್ತೆ, ಜೀವ ವೈವಿಧ್ಯ ನಾಶ ಆಗಿ ಹೋಗುತ್ತೆ. ಹೀಗಾಗಿ ಈ ಯೋಜನೆ ಜಾರಿಗೆ ವಿರೋಧಿಸ್ತಾ ಇರೋದು ಪರಿಸರವಾದಿಗಳು. ಹೊಸ ಯೋಜನೆ ಬೇಡವೇ ಬೇಡ, ರೈತರ ಸಮಸ್ಯೆಗಳಿದ್ದಾವೆ, ಅವುಗಳನ್ನು ಬಗೆಹರಿಸಿ ಸಾಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದೊಂದು ಮಹತ್ವಾಕಾಂಕ್ಷೆಯ ಯೋಜನೆ. ಇವತ್ತಿಗೂ ಆ ಭಾಗದ ಜನ ಅಂದರೆ ತೀರ್ಥಹಳ್ಳಿ, ಆಮೇಲೆ ಶೃಂಗೇರಿ, ಈ ಭಾಗದ ಜನ ಹೇಳೋದೇ ಹಾಗೆ, ನಮಗಿಲ್ಲಿ ರೈಲ್ವೆ ಓಡಾಟ ಇರಬೇಕಾಗಿತ್ತು, ಸುಗಮವಾಗಿ ಸಂಚರಿಸ್ಬೋದಿತ್ತು, ಬಸ್ ವ್ಯವಸ್ಥೆ ಮಾತ್ರ ಇದೆ ಅಂತ. ಅದು ಅಭಿವೃದ್ಧಿಯ ಚಿಂತನೆ. ಆದರೆ ಮಲೆನಾಡು ಭಾಗ ಅಂತ ಅಂದಾಗ ಎಷ್ಟು ಮಟ್ಟಿಗೆ ಅಲ್ಲಿ ಪರಿಸರ ಇದೆ, ಪ್ರಕೃತಿ ಹೇಗಿದೆ, ಎಷ್ಟು ಜೀವಿಗಳಲ್ಲಿವೆ, ಅವುಗಳನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಈ ಯೋಜನೆ ಜಾರಿಗೆ ಬಂತು ಅಂತಂದರೆ ಅಪಾರ ಪ್ರಮಾಣದಲ್ಲಿ ಹಾನಿ ಆಗತ್ತೆ ಅನ್ನೋದು ಈ ಬೇಕು ಬೇಡ ಅನ್ನೋ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲ್ವೆ ಮಾರ್ಗದ ಸಮೀಕ್ಷೆಗಾಗಿ, ಅಂದರೆ ಬೇಸಿಕ್ ಪ್ರಾಥಮಿಕ ಸಮೀಕ್ಷೆಗಾಗಿ ಈಗ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಿದೆ ಮತ್ತು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅಂತ ಮಾಹಿತಿ ಇದೆ. ವಾಸ್ತವವಾಗಿ ಮಲೆನಾಡಿನ ಶೃಂಗೇರಿಯವರಾಗಲಿ ಅಥವಾ ಕರಾವಳಿಯ ಮಂಗಳೂರಿನವರಾಗಲಿ ಅಥವಾ ಶಿವಮೊಗ್ಗದವರಾಗಲಿ ನಮಗೆ ಇಂಥದ್ದೊಂದು ರೈಲ್ವೆ ಯೋಜನೆ ಬೇಕು, ನಮಗೆ ಇಂಥದ್ದೊಂದು ಏನು ಸಂಪರ್ಕ ವ್ಯವಸ್ಥೆ ಬೇಕು ಅಂತ ಯಾರೂ ಹೋರಾಟ ಮಾಡಿದ್ದಾಗಲಿ, ದನಿ ಎತ್ತಿದ್ದಾಗಲಿ, ಮನವಿ ಮಾಡಿದ್ದಾಗಲಿ ಇಲ್ಲ. ಆದರೂ ಕೂಡ ಇಂಥದ್ದೊಂದು ಯೋಜನೆ ಸುಮಾರು 300 ಚಿಲ್ಲರೆ ಕಿಲೋಮೀಟ್ರ್ ಉದ್ದದ ರೈಲ್ವೆ ಮಾರ್ಗವನ್ನು 3,500 ಕೋಟಿ ಪ್ರಾಜೆಕ್ಟನ್ನು ಭಾಳ ಅತ್ಯಾಸಕ್ತಿಯಿಂದ, ಭಾಳ ಉಮೇದಿನಿಂದ ನಮ್ಮ ರಾಜಕಾರಣಿಗಳು, ನಮ್ಮ ಜನಪ್ರತಿನಿಧಿಗಳು ಇವತ್ತು ಚರ್ಚೆಗೆ ಎತ್ಕೊಂಡಿದ್ದಾರೆ. ಯೋಜನೆಯನ್ನು ಜಾರಿ ಮಾಡ್ತೀವಿ ಅನ್ನೋ ಹಠಕ್ಕೆ ಬಿದ್ದು ಈಗಾಗಲೇ ಪ್ರಾಥಮಿಕ ಕೆಲಸಗಳನ್ನು, ಕಾಮಗಾರಿಯ ಸಮೀಕ್ಷೆ ಕೆಲಸಗಳನ್ನು ಆರಂಭಿಸಿದ್ದಾರೆ. ಸಾವಿರಾರು ಕೋಟಿಯ ಯೋಜನೆಗಳು ಬಂದಾಗ ಮಾತ್ರ ನಾವು ಮಲೆನಾಡನ್ನೇ ಉದ್ಧಾರ ಮಾಡ್ತೀವಿ, ಈ ಯೋಜನೆ ಮೂಲಕ ಮಲೆನಾಡಿನ ಜನರನ್ನೇ ಬದುಕನ್ನು ಬಂಗಾರ ಮಾಡಿಬಿಡ್ತೀವಿ. ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥ ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲು ಮಾರ್ಗ ಯೋಜನೆಯಿಂದಾಗಿ ಆ ಭಾಗದ ಸೂಕ್ಷ್ಮ ಪ್ರದೇಶಗಳ ಮೇಲೆ ಬಹಳ ದೊಡ್ಡ ದಾಳಿ ಆಗ್ತದೆ, ಪರಿಸರ ನಾಶ ಆಗ್ತದೆ. ಲಕ್ಷಾಂತರ ಮರಗಳನ್ನು ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಹಾಗೂ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಡಿಬೇಕಾಗ್ತದೆ. ಇದರಿಂದ ಈ ಯೋಜನೆಯಿಂದಾಗಿ ಮುಂದಿನ ದಿನಗಳಲ್ಲಿ ಗುಡ್ಡ ಕುಸಿತಕ್ಕಂಥದ್ದು, ಆ ಕುಸಿತದ ಮೂಲಕ ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಆಗ್ತಕ್ಕಂಥದ್ದು, ಆಮೇಲೆ ಜೀವ ಹಾನಿ ಆಗ್ತಕ್ಕಂಥ ಎಲ್ಲ ಸಂಭವವು ಕೂಡ ಇದೆ. ಜೊತೆಗೆ ಈ ವನ್ಯಜೀವಿಗಳ ವಲಸೆ ಪಥಗಳನ್ನು ತುಂಡು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ವನ್ಯಜೀವಿ ಮತ್ತು ಮಾನವರ ಸಂಘರ್ಷ ಅತಿ ತಾರಕಕ್ಕೆ ಇರ್ತದೆ. ಅಲ್ಲಿ ಅಡಿಕೆ, ಭತ್ತ ಮತ್ತು ಕಾಫಿ ಬೆಳೆಗಾರರು ತುಂಬ ಸಂಕಷ್ಟಕ್ಕೆ ಸಿಲುಕುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇಷ್ಟೆಲ್ಲ ಅನಾಹುತಗಳನ್ನು ಇಟ್ಟುಕೊಂಡು ಪಶ್ಚಿಮ ಘಟ್ಟದಂಥ ಸೂಕ್ಷ್ಮ ಪ್ರದೇಶದಲ್ಲಿ ಲಕ್ಷಾಂತರ ಮರಗಳನ್ನು ಹನನ ಮಾಡಿ ಈ ರೈಲ್ವೆ ಯೋಜನೆಯನ್ನು ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಪ್ತಕ್ಕಂಥ ಯೋಜನೆ ಅಲ್ಲ ಇದು. ಇದರ ಬದಲಿಗೆ ಇರುವ ರಸ್ತೆ ಮಾರ್ಗಗಳನ್ನು ಉನ್ನತೀಕರಿಸ್ಬೋದು, ಅಷ್ಟೇ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡ್ಬೋದು, ರೈಲು ಮಾರ್ಗಗಳನ್ನು ಉನ್ನತೀಕರಿಸ್ಬೋದು. ಬಿಟ್ಟರೆ ಹೊಸದಾಗಿ ಈ ಯೋಜನೆ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಒಂದು ಒಳ್ಳೆಯ ನಡೆ ಸರ್ಕಾರದ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ನಮ್ಮ ಸಂಸದರು ಇದನ್ನು ಮಾಡಲಿಕ್ಕೆ, ಈ ಯೋಜನೆಯನ್ನು ಮಾಡಲಿಕ್ಕೆ, DPR ತಯಾರಿಸಲಿಕ್ಕೆ ಮತ್ತು ಸ್ಥಳವನ್ನು ಗುರುತು ಮಾಡಲಿಕ್ಕೆ, ಅನುಮತಿ DPR ಮಾಡಲಿಕ್ಕೆ ಎಲ್ಲ ಮುಂದಾಗಿದ್ದು ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಇದೀಗ ಬಂದಿರತಕ್ಕಂಥ ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲು ಮಾರ್ಗ